ಹಾಯ್ ಎಲ್ಲರಿಗೂ ನಮಸ್ಕಾರ. ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 9,000 ರೂಪಾಯಿ ರೇಂಜ್ನಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಫೋನ್ ಇನ್ಫಿನಿಕ್ಸ್ ಹಾಟ್ S3 ಅಂತಕ್ಕಂಥ ಒಂದು ಫೋನ್ನ ಅನ್ಬಾಕ್ಸಿಂಗ್ ಮತ್ತು ಅದರೊಂದು ರಿವ್ಯೂ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕ ಒಂದು ಬೆಲ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋಸ್ಗಳನ್ನ ಹಾಕಿದಾಗ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬನ್ನಿ ಶುರು ಮಾಡೋಣ. ಎಸ್, ನೀವು ನೋಡ್ಬೋದು ಈ ಒಂದು ಪ್ಯಾಕೇಜ್ ನನಗೆ ಫ್ಲಿಪ್ಕಾರ್ಟಿಂದ ಬಂದಿರುವಂಥದ್ದು. ನೋಡೋಣ ಒಳಗಡೆ ಏನಿದೆ ಅಂತೇಳಿ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಎಸ್, ನೀವು ನೋಡ್ಬೋದು ಇನ್ಫಿನಿಕ್ಸ್ ಹಾಟ್ S3 ಒಂದು ಇದನ್ನ ಕವರ್ನಿಂದ ರ್ಯಾಪ್ ಮಾಡಿದ್ದಾರೆ. ಆ ಒಂದು ಕವರ್ನ ಕೂಡ ತೆಗಿತಾ ಇದ್ದೀನಿ. ನೋಡ್ಬೋದು ಇನ್ಫಿನಿಕ್ಸ್ ಹಾಟ್ S3 ಒಂದು ಬಾಕ್ಸ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಲೋ ಲೈಟ್ ಸೆಲ್ಫಿಯ ಒಂದು 20 MP ಕ್ಯಾಮ್ರಾ, ಹಾಗೆ ಇದು 3 GB ರ್ಯಾಮ್ ಹಾಗೂ 32 GB ಇಂಟರ್ನಲ್ ಮೆಮೊರಿ ಇರ್ತಕ್ಕಂಥ ಒಂದು ಮೊಬೈಲ್. ಸೈಡ್ನಿಂದ ನಿಮಗೆ ಬಾಕ್ಸ್ ಈ ರೀತಿ ಕಾಣುತ್ತೆ, ನೋಡ್ಬೋದು. ಹಾಗೆ ಹಿಂಭಾಗದಲ್ಲಿ ಇದರೊಂದು ಫೀಚರ್ಸ್ಗಳು, ಇದರೊಂದು ಬೆಲೆ ಹಾಗೂ ಇದರೊಂದು ಮ್ಯಾನುಫ್ಯಾಕ್ಚರ್ ಫೆಬ್ರವರಿ 2018 ಆಗಿದೆ. ಈ ತಿಂಗಳು ಕೂಡ ಮುಗ್ದಿಲ್ಲ. ನೋಡೋಣ ಒಳಗಡೆ ಏನಿದೆ ಅಂತೇಳಿ. ಇದರೊಂದು ಕವರನ್ನು ತೆಗಿತಾ ಇದ್ದೀನಿ. ನಂತರ ಇದರೊಂದು ಸೀಲನ್ನು, ಎರಡೂ ಬದಿಲಿರ್ತಕ್ಕಂಥ ಸೀಲನ್ನು ತೆಗಿತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಇನ್ಫಿನಿಕ್ಸ್ ಹಾಟ್ S3 ಒಂದು ಮೊಬೈಲ್ ನಿಮ್ಮ ಮುಂದೆ ಕಾಣ್ತಾ ಇದೆ. ನೀವು ನೋಡ್ಬೋದು ಈ ಒಂದು ಮೊಬೈಲ್. ಮೊದಲಿಗೆ ಈ ಒಂದು ಮೊಬೈಲ್ನ ನಾನು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಮೊದಲಿಗೆ ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡ್ಕೊಳ್ಳೋಣ. ನೀವು ನೋಡ್ಬೋದು ಇದೊಂದು ಬಾಕ್ಸ್. ಇದರೊಳಗಡೆ ಒಂದು ಸ್ಕ್ರೀನ್ ಗಾರ್ಡನ್ನ ಕೊಟ್ಟಿದ್ದಾರೆ, ಅಷ್ಟೇ ಸ್ಕ್ರೀನ್ ಗಾರ್ಡ್ ಇದು. ನಂತರ ಏನು ನಿಮಗೊಂದು ಯೂಸರ್ ಮ್ಯಾನ್ಯುವಲ್ ಹಾಗೂ ವ್ಯಾರಂಟಿ ಕಾರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೈಡ್ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನೀವು ನೋಡ್ಬೋದು ಒಂದು ಟ್ರಾನ್ಸ್ಪರೆಂಟ್ ಮೊಬೈಲ್ ಕೇಸನ್ನು ಕೊಟ್ಟಿದ್ದಾರೆ, ಬ್ಯಾಕ್ ಕೇಸನ್ನು. ಹಾಗೆ ಒಂದು ಸಿಂಪಲ್ ಆಗಿದೆ. ನಂತರ ನೀವು ನೋಡ್ಬೋದು ಪವರ್ ಅಡಾಪ್ಟರ್, ಒಂದು ಚಾರ್ಜರ್ ಹಾಗೂ USB ಕೇಬಲ್ನ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ಇದರೊಳಗಡೆ ಇನ್ನೊಂದು ಸಿಮ್ ಕಾರ್ಡ್ ಎಜೆಕ್ಟರ್ನ ಕೊಟ್ಟಿದ್ದಾರೆ, ಒಂದು ವಿಶೇಷವಾದಂಥ ಒಂದು ಸಿಮ್ ಕಾರ್ಡ್ ಎಜೆಕ್ಟರ್. ಹಾಗೆ ನೀವು ನೋಡ್ಬೋದು ಈ ಒಂದು ಮೊಬೈಲ್ನ ಹಿಂದ್ಗಡೆ ಕವರ್ನ ತೆಗಿತಾ ಇದ್ದೀನಿ. ಇದೊಂದು ಡಿಸೈನ್ ತುಂಬ ಸಖತ್ತಾಗಿದೆ, ಇನ್ಫಿನಿಕ್ಸ್ ಅಂತ. ನೀವು ನೋಡ್ಬೋದು ಫಿಂಗರ್ ಪ್ರಿಂಟ್ ಸೆನ್ಸರ್, ಹಾಗೆ ಒಂದು ಕ್ಯಾಮ್ರಾ ನಿಮ್ಮ ಮುಂದೆ ಕಾಣ್ತಾ ಇದೆ, 13 MP ರಿಯರ್ ಕ್ಯಾಮ್ರಾ. ಹಾಗೆ ಅದರ ಜೊತೆ ಫ್ಲ್ಯಾಶ್, ಹಾಗೆ ಅದರ ಒಂದು ಮೇಲ್ಭಾಗದಲ್ಲಿ 3.5 mm ಒಂದು ಜಾಕ್ ಕಾಣ್ತಾ ಇದೆ ನಿಮಗೆ. ಹಾಗೆ ಕೆಳಭಾಗದಲ್ಲಿ ನೀವು ನೋಡ್ಬೋದು ಒಂದು ಪವರ್ ಅಡಾಪ್ಟರ್ ಹಾಗೂ ಸ್ಪೀಕರ್ಸ್ಗಳನ್ನ ಕೊಟ್ಟಿದ್ದಾರೆ. ಕೇವಲ ಒಂದು ಸೈಡ್ ಮಾತ್ರ ಸ್ಪೀಕರ್ಸ್ನ ಕೊಟ್ಟಿದ್ದಾರೆ. ಹಾಗೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಕವರ್ನ ಇವಾಗ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಒಂದು ಡಿಸ್ಪ್ಲೇ ಹೀಗೆ ಕಾಣುತ್ತೆ. ಹಾಗೆ ಇಲ್ಲೊಂದು ರಿಸೀವರ್ ಇದೆ, ಹಾಗೆ ಅದರ ಪಕ್ಕ ಒಂದು ಸೆಲ್ಫಿ ಕ್ಯಾಮ್ರಾ ಇದೆ, 20 MP ಸೆಲ್ಫಿ ಕ್ಯಾಮ್ರಾ, ಹಾಗೂ ಅದ್ರ ಜೊತೆ ಫ್ಲ್ಯಾಶ್ ಲೈಟ್ ಕೂಡ ಇದೆ. ನೀವು ನೋಡ್ಬೋದು ಸೈಡಿಗೆ ಸಿಮ್ ಕಾರ್ಡ್ ಎಜೆಕ್ಟರ್ ಮೂಲಕ ಒಂದು ಸಿಮ್ ಟ್ರೇನ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಇದರಲ್ಲಿ 2 ಸಿಮ್ ಹಾಗೂ ಒಂದು ಮೆಮೊರಿ ಕಾರ್ಡ್ನ ಏಕಕಾಲದಲ್ಲಿ ಹಾಕೊಂಡು ಯೂಸ್ ಮಾಡ್ಬೋದು. ಇದರೊಂದು ಫೀಚರ್ ತುಂಬ ನಿಜಕ್ಕೂ ಸಖತ್ತಾಗಿದೆ. ಈಗ ಮೊಬೈಲ್ನ ಆನ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಇನ್ಫಿನಿಕ್ಸ್ ಪವರ್ಡ್ ಬೈ ಆಂಡ್ರಾಯ್ಡ್ ಅಂತೇಳಿ XOS ನ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದರಲ್ಲಿದೆ. ಇದು ಇನ್ಫಿನಿಕ್ಸ್ ಅವರ ಆಪ್ರೇಟಿಂಗ್ ಸಿಸ್ಟಮ್. ಹಾಗೆ ಓರಿಯೋ ಕೂಡ ಇದರಲ್ಲಿ ಲೇಟೆಸ್ಟ್ ವರ್ಷನ್ನ ಒಂದು ಓರಿಯೋ ಆಪ್ರೇಟಿಂಗ್ ಸಿಸ್ಟಮ್ನ ಮೂಲಕ ಇದು ವರ್ಕ್ ಮಾಡುತ್ತೆ. ಮೊದಲಿಗೆ ಇವನ್ನೆಲ್ಲ ಸ್ಕಿಪ್ ಮಾಡ್ಕೊತ ಹೋಗೋಣ, ನೇರವಾಗಿ ಮೊಬೈಲ್ನ ನೋಡೋಣ. ಮೊದಲಿಗೆ ನೀವು ನೋಡ್ಬೋದು ಈ ರೀತಿಯ ಒಂದು ಆಪ್ಷನ್. ನಂತರ ಥೀಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಥೀಮ್ನ ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಲಾಂಚರ್ ಲಾಂಚ್ ಆಗಿದೆ. ನೀವು ನೋಡ್ಬೋದು ಒಂದಿಷ್ಟು ಆ್ಯಪ್ಸ್ಗಳಿವೆ, ವಾಟ್ಸಪ್, ಫೇಸ್ಬುಕ್ ಹಾಗೂ ಗೂಗಲ್ನ ಎಲ್ಲ ಆ್ಯಪ್ಸ್ಗಳು ಪ್ರೀ ಲೋಡೆಡ್ ಆಗಿವೆ. ಹಾಗೆ ನೀವು ನೋಡ್ಬೋದು ಇವಾಗ ಅಂತ ಕ್ಯಾಮ್ರಾ ಸೇಮ್ ಐಫೋನ್ನ ರೀತಿಯಲ್ಲಿ ಅಪ್ಲಿಕೇಶನ್ನ ರೆಡಿ ಮಾಡಿರುವಂಥದ್ದು. ಸೇಮ್ ಅದೇ ರೀತಿ ಕಾಣುತ್ತೆ. ಬ್ಯೂಟಿ ಎಫೆಕ್ಟ್ ಆಗಿರ್ಬೋದು, ಆಟೋ ಎಫೆಕ್ಟ್, ಈ ರೀತಿ ಅಂತ ಹಲವಾರು ಎಫೆಕ್ಟ್ಗಳಿವೆ. ಹಾಗೆ ಒಂದು ಸಿಂಪಲ್ ಆಗಿ ಒಂದು ರಿಯರ್ ಕ್ಯಾಮ್ರಾದ ಮೂಲಕ ಒಂದು ಫೋಟೋನ ತಗೋತಾ ಇದ್ದೀನಿ, ನೋಡ್ಬೋದು. ಎಸ್, ಹಾಗೆ ಫ್ರಂಟ್ ಕ್ಯಾಮ್ರಾ ಕೂಡ ನೋಡ್ಬೋದು ನೀವು. ನಿಜಕ್ಕೂ ತುಂಬ ಚೆನ್ನಾಗಿದೆ. ಆಟೋ ಎಫೆಕ್ಟ್ ಆಗಿರ್ಬೋದು, ಬ್ಯೂಟಿ ಎಫೆಕ್ಟ್ ಆಗಿರ್ಬೋದು, ಚೆನ್ನಾಗಿ ಬರುತ್ತೆ. ಹಾಗೆ ಮೇಲ್ಭಾಗದಲ್ಲಿ ಒಂದು ಫ್ಲ್ಯಾಶ್ ಇದೆ. ಕತ್ಲಲ್ಲಿ ಈ ಒಂದು ಫ್ಲ್ಯಾಶ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಫ್ಲ್ಯಾಶ್ ಇದೆ. ಇದೊಂದು ಸ್ಯಾಂಪಲ್ ಫೋಟೋಸ್ಗಳನ್ನ ನಿಮಗೆ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ನಂತರ ನೀವು ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಗಮನಿಸ್ಬೋದು ಒಂದು 8 ಕೋರ್ನ ಒಂದು ಪ್ರೊಸೆಸರ್ ಇರುವಂಥದ್ದು. ಹಾಗೆ 13 MP ಕ್ಯಾಮ್ರಾ ಇದೆ, ಹಾಗೆ 20 MP ಫ್ರಂಟ್ ಕ್ಯಾಮ್ರಾ ಇದೆ. ಹಾಗೆ 3 GB ರ್ಯಾಮ್ ಹಾಗೂ 32 GB ಇಂಟರ್ನಲ್ ಮೆಮೊರಿ, 4000 mAh ಬ್ಯಾಟ್ರಿ ಒಂದು ಇದರಲ್ಲಿರುವಂಥದ್ದು. ಹಾಗೆ ನೀವು ನೋಡ್ಬೋದು ಸಿಸ್ಟಮ್ನ ಒಂದು ಡೀಟೇಲ್ಸ್ನಲ್ಲಿ ನೋಡ್ಬೋದು ಆಪ್ರೇಟಿಂಗ್ ಸಿಸ್ಟಮ್ ಇರುವಂಥದ್ದು ಓರಿಯೋದ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದೆ.
ಅಲ್ಲದೆ ಈ ಒಂದು ಫೋನ್ನ ತೊಗೊಂಡ್ಬಿಟ್ಟು ಈಗಾಗಲೇ ಒಂದು 5 ದಿನ ಯೂಸ್ ಮಾಡಾಗಿದೆ. ಈ ಒಂದು ಫೋನ್ ನಿಜಕ್ಕೂ ತುಂಬ ಸಖತ್ತಾಗಿದೆ. ಇದರಲ್ಲಿ ಇರ್ತಕ್ಕಂಥ ಫೀಚರ್ಸ್ಗಳು ಅಥವಾ ಇದರಲ್ಲಿ ಇರ್ತಕ್ಕಂಥ ಒಂದು ಏನು ಸ್ಪೆಸಿಫಿಕೇಷನ್ಗಳು ನಿಮಗೆ 9,000 ರೂಪಾಯಿ ರೇಂಜಲ್ಲಿ ಬೇರೆ ಯಾವ ಮೊಬೈಲಲ್ಲೂ ಸಿಗೋದಿಲ್ಲ. ಎಲ್ಲ ಫೀಚರ್ಸ್ಗಳು ಇದರಲ್ಲಿ ಸಿಗುತ್ತೆ. ಇನ್ಫಿನಿಕ್ಸ್ ಏನಪ್ಪ ಇದು ಹೊಸ ಬ್ರ್ಯಾಂಡ್ ಅಂತೇಳಿ ನಿಮ್ಮಲ್ಲಿ ಡೌಟ್ ಇದ್ದರೆ, ಇನ್ಫಿನಿಕ್ಸ್ ಕೂಡ ಒಂದು ಒಳ್ಳೆಯ ಬ್ರ್ಯಾಂಡ್ ಇಂಡಿಯಾದಲ್ಲಿ ಇತ್ತೀಚೆಗೆ ಇದು ಬರ್ತಾ ಇದೆ. ಹಾಗೆ ಇದು ಮುಂಬೈ FC ಫುಟ್ಬಾಲ್ ಟೀಮ್ನ ಕೂಡ ಇವರು ಸ್ಪಾನ್ಸರ್ ಮಾಡಿರುವಂಥದ್ದು ನೀವು ನೋಡ್ಬೋದು. ಇದರ ಇನ್ನೊಂದು ಮೇನ್ ಫೀಚರ್ ಏನಪ್ಪ ಅಂದರೆ ಇದು ನಿಮಗೆ ಫುಲ್ HD ಡಿಸ್ಪ್ಲೇ ಅಂತೇಳಿ ಇತ್ತೀಚಿನ ಟ್ರೆಂಡ್ ಇದು 18:9 ಒಂದು ರೇಷಿಯೋದಲ್ಲಿ ಒಂದು ಫುಲ್ HD ಡಿಸ್ಪ್ಲೇ ಇದರಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ಇದರಲ್ಲಿರ್ತಕ್ಕಂಥ ಒಂದು ಫ್ರಂಟ್ ಕ್ಯಾಮ್ರಾ 20 MP ಕ್ಯಾಮ್ರಾ 20 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ನಿಜಕ್ಕೂ ತುಂಬ ಚೆನ್ನಾಗಿದೆ. ಲೋ ಲೈಟ್ನಲ್ಲಿ ಆಗಿರ್ಬೋದು ಅಥವಾ ಡೇ ಟೈಮಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಹಿಂದ್ಗಡೆ ಬ್ಯಾಕ್ ಕ್ಯಾಮ್ರಾ 13 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, ಅದು ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕತ್ಲಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದರೆ ಫ್ರಂಟ್ ಕ್ಯಾಮ್ರಾ ಮಾತ್ರ ನಿಜಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಫ್ರಂಟಲ್ಲೂ ಕೂಡ ನಿಮಗೆ ಫ್ಲ್ಯಾಶ್ ಇದೆ, ಹಿಂದ್ಗಡೆನೂ ಕೂಡ ಫ್ಲ್ಯಾಶ್ ಇದೆ. ಹಾಗೆ ಇದರಲ್ಲಿ 9,000 ರೂಪಾಯಿದಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ. ಹಾಗೆ ಇದರಲ್ಲಿ ಇರ್ತಕ್ಕಂಥ ಇನ್ನೊಂದು ಮೇನ್ ಫೀಚರ್ ಏನಪ್ಪ ಅಂದರೆ ನಿಮಗೆ ಒಂದು 4000 mAh ಒಂದು ಬ್ಯಾಟ್ರಿ ಬರುತ್ತೆ. ಈ ಒಂದು ಬ್ಯಾಟ್ರಿ ಮೂಲಕ ನೀವು ಸಂಪೂರ್ಣ ಒಂದು ದಿನ ಪೂರ್ತಿ ಯೂಸ್ ಮಾಡ್ಕೋಬೋದು. ಸುಮ್ಮನೆ ಕಾಲು ಗಿಲ್ಗಳನ್ನೆಲ್ಲ ಮಾಡ್ತೀರ ಅಂದರೆ 2 ದಿನ ಪೂರ್ತಿಯಾಗಿ ಬಂದೇ ಬರುತ್ತೆ. ಅಷ್ಟು ಚೆನ್ನಾಗಿದೆ ಇದರ ಬ್ಯಾಟ್ರಿ. ಹಾಗೆ ನೀವು 9,000 ರೂಪಾಯಿ ಅಂತೇಳಿ ಇದರಲ್ಲಿ ಇರ್ತಕ್ಕಂಥ ಪ್ರೊಸೆಸರ್ ಏನು ಅಂತ ಕೇಳೋದಾದರೆ, ಇದರಲ್ಲಿ ಇರ್ತಕ್ಕಂಥ ಪ್ರೊಸೆಸರ್ ಕೂಡ ಲೇಟೆಸ್ಟ್ ವರ್ಷನಲ್ಲಿ ಇರ್ತಕ್ಕಂಥ ಸ್ನ್ಯಾಪ್ಡ್ರ್ಯಾಗನ್ 430 ಒಂದು ಏನು ಒಂದು ಪ್ರೊಸೆಸರ್ ಇದೆ, ಆ ಒಂದು ಪ್ರೊಸೆಸರ್ ಇದರಲ್ಲಿದೆ. ಹಾಗೆ ಇದರೊಂದು ಬೆಲೆ ಕೇವಲ 8,999 ರೂಪಾಯಿ. ನಿಜಕ್ಕೊಂದು ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೆಲವೊಂದು ಬ್ಯಾಂಕ್ನ ಒಂದು ಡೆಬಿಟ್ ಕಾರ್ಡ್ಗಳ ಮೂಲಕ ನೀವು ಪರ್ಚೇಸ್ ಮಾಡ್ತೀರಂದರೆ ನಿಮ್ಗೆ 5% ಒಳ್ಳೆ ಡಿಸ್ಕೌಂಟ್ ಕೂಡ ಸಿಗ್ಬೋದು. ಇದು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಸಿಗೋದಿಲ್ಲ. ಫ್ಲಿಪ್ಕಾರ್ಟಲ್ಲಿ ಆವಾಗ ವಾರಕ್ಕೊಂದು ಸೇಲ್ಗಳು ನಡೆಯುತ್ತೆ, ಅದರಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಒಂದು ಪ್ರಾಡಕ್ಟ್ನ ನೀವು ನೋಡಬೇಕು ಅಥವಾ ಅದನ್ನ ಪರ್ಚೇಸ್ ಮಾಡಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಮುಖ ನೀವು ನೋಡ್ಬೋದು. ಫ್ಲಿಪ್ಕಾರ್ಟಲ್ಲಿ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ನಿಜಕ್ಕೂ 10,000 ರೂಪಾಯಿ 9,000 ರೂಪಾಯಿ ರೇಂಜ್ ಒಳಗಡೆ ಯಾರು ಮೊಬೈಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಿಜಕ್ಕೂ ಒಂದು ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.